ಚಂದನ ವಾಹಿನಿಯ ವೀಕ್ಷಕರಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ವೀಕ್ಷಕರೇ, ಸಿನಿ ಕ್ವಿಜ್ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ. ಇನ್ನು ಮನೇಲಿ ಕೂತು ನೋಡ್ತಾ ಇರುವಂತಹ ನಿಮಗೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಅಂತ ಹೇಳ್ತಾ ಇಂತಡ ಮಾಡೋದು ಬೇಡ, ಆಟನ ಶುರು ಮಾಡೋಣ. ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂತಹ ತಮ್ಮೆಲ್ಲರಿಗೂ ಕೂಡ ಸಿನಿ ಕ್ವಿಜ್ಗೆ ಆತ್ಮೀಯ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಬ್ಯೂಟಿಫುಲ್ ಸ್ಮೈಲ್ಸ್. ಓಕೆ, ಈಗ ಕಾರ್ಯಕ್ರಮ ಶುರು ಮಾಡೋಣ. ಆದರೆ ಅದಕ್ಕೂ ಮುಂಚೆ ಏನು ಮಾಡಬೇಕು, ನಿಮ್ಗಳ ಪರಿಚಯ ಆಗಬೇಕು. ಮೇಡಮ್, ನಿಮ್ಮಿಂದ ನಿಮ್ಮ ಪರಿಚಯ ಮಾಡಿಕೊಡಿ. ನಮ್ಮದು ಸಖಿ ಕುಟುಂಬ. ನಾವು ಬೆಂಗಳೂರಿನ ಇಸ್ರೋ ಲೇಔಟಿಂದ ಬಂದಿದ್ದೀವಿ. ಭಗವದ್ಗೀತೆ ನಮ್ಮೆಲ್ಲರನ್ನ ಸ್ನೇಹಿತರನ್ನಾಗಿ ಮಾಡಿದೆ. ಸೊ ನನ್ನ ಹೆಸರು ಅಪರ್ಣ ಅಂತ. ನಾನು ಸದ್ಗೃಹಿಣಿ. ಇವರು ಶ್ರೀಮತಿ ಇಂದು ಅಂತ. ಇವರು ಕೂಡ ಮನೆ ಜವಾಬ್ದಾರಿ ವಹಿಸಿಕೊಂಡು ಗೃಹಿಣಿಯಾಗಿದ್ದಾರೆ. ಇವರು ಶ್ರೀಮತಿ ಶ್ರೀದೇವಿ ಅಂತ. ಕಳೆದ 35 ವರ್ಷಗಳಿಂದ ಶಾಲಾ ಅಧ್ಯಾಪಕಿಯಾಗಿದ್ದಾರೆ. ಅವರು ಶ್ರೀಮತಿ ಪೂರ್ಣಿಮಾ. ಅವರು ವಕೀಲ ವೃತ್ತಿಯನ್ನು ನಡೆಸ್ತಾ ಇದ್ದಾರೆ. ಓಕೆ, ಆ ಕೃಷ್ಣನ ಕೃಪೆ ನಿಮ್ಮ ಟೀಮ್ ಮೇಲೆ ಇರಲಿ. ಆಲ್ ದಿ ಬೆಸ್ಟ್. ಇನ್ನು ಎರಡನೇ ಕುಟುಂಬ, ನಿಮ್ಗಳ ಪರಿಚಯ ಮಾಡಿಕೊಡಿ. ಎಲ್ರಿಗೂ ನಮಸ್ಕಾರ. ನಮ್ಮದು ಗಂಗಾರಸರ ಕುಟುಂಬ. ನಾವು ನಾಗರಬಾವಿಯಿಂದ ಬಂದಿದ್ದೀವಿ. ಇವರು ನಮ್ಮತ್ತೆ ಕಮಲಮ್ಮ ಅಂತ. ಇವರು ನಮ್ಮ ಕಾವ್ಯ ಅಂತ. ಅವರು ನನ್ನ ತಂಗಿ ಮೇಘನ. ಓಕೆ, ಆಲ್ ದಿ ಬೆಸ್ಟ್. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು. ಮೂರನೇ ಕುಟುಂಬ. ನಮಸ್ಕಾರ. ತರುಣಿ ಸತ್ಸಂಗ ಅಂತ. ನಾವು ಭಗವದ್ಗೀತೆಯಿಂದ ನಾವೆಲ್ಲ ಸ್ನೇಹಿತರಾಗಿರೋದು. ಸೊ ನಾನು ಭಾಗ್ಯಲಕ್ಷ್ಮಿ ರಂಗನಾಥ್ ಅಂತ. ಸೊ ಇವರು ಸತ್ಯಶ್ರೀ ಹೆಬ್ಬಾರ್ ಅಂತ. ಅವರು ಸಂಗೀತ ಶ್ರೀರಾಮ್ ಅಂತ. ಅವರು ಮಂಜುಳಾ ಉಮಾಶಂಕರ್ ಅಂತ. ನಾವೆಲ್ಲರೂ ಗೃಹಿಣಿಯರು. ಲಕ್ಷಣವಾಗಿ ಕಾಣಿಸ್ತಾ ಇದ್ದೀರಾ. ಆಲ್ ದಿ ಬೆಸ್ಟ್ ನಿಮಗೂ. ನಾಲ್ಕನೇ ಕುಟುಂಬ, ನಿಮ್ಗಳ ಪರಿಚಯ ಮಾಡಿಕೊಡಿ. ನಮಸ್ತೆ, ನನ್ನ ಹೆಸರು ಕಾವ್ಯ ಅಂತ. ನಾವು ಬ್ಯಾಂಗ್ಳೂರಿಂದ ಬಂದಿರೋದು. ನಾನು ಓನ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಇವರು ನನ್ನ ಕಾಲೇಜ್ ಫ್ರೆಂಡು ರಶ್ಮಿ ಅಂತ. ಅವ್ರದ್ದು ಓನ್ ಬಿಸ್ನೆಸ್ ಇದೆ. ಇವರು ನನ್ನ ಸಿಸ್ಟರ್ ಮಮತಾ ಅಂತ. ಅವರು ಅಕೌಂಟೆಂಟಾಗಿ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಹಾಗೆ ಅವರು ರಮ್ಯಾ ಅಂತ. ಅವರು ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ನಾವೆಲ್ಲರೂ ಬ್ಯಾಂಗ್ಳೂರಿಂದ ಬಂದಿರೋದು. ನಮ್ಮ ಕುಟುಂಬದ ಹೆಸರು ನಿಧಿ ಸೂರ್ಯ. ಓಕೆ, ಚೆನ್ನಾಗಿದೆ. ಆಲ್ ದ ಬೆಸ್ಟ್ ನಿಮಗೂ ಕೂಡ. ಸೊ ಎಲ್ಲ ತಂಡಗಳಿಗೂ ಕೂಡ ನಿಮ್ಮ ಪರಿಚಯ ಮಾಡಿಕೊಟ್ರಿ. ಇನ್ನು ಶುರು ಮಾಡೋಣ ಆಟನಾ? ಎಲ್ಲರೂ ರೆಡಿ? ಎಲ್ಲಾ ಕುಟುಂಬದವರು ಕೂಡ ಅವ್ರಗಳ ಪರಿಚಯ ಮಾಡಿಕೊಟ್ಟಿದ್ದಾರೆ. ಹಾಗಾದ್ರೆ ಮತ್ತೆ ಆಗ್ತಡ ನಮ್ಮ ಮೊದಲನೇ ಸುತ್ತು ಅದಲ್ ಬದಲನ್ನ ಪ್ರಾರಂಭ ಮಾಡೋಣ. ಮೊದಲನೇ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ವ ಲ ಶಿ ಕ ರ ಸು ಜಿ ಸಿನಿಮಾದ ಹೆಸರು. ಶಿವಾಜಿ ಸೂರತ್ಕಲ್. ಶಿವಾಜಿ ಸೂರತ್ಕಲ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ ನೋಡೋಣ. ಸರಿಯಾ? ನೀವು ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕು ಡು ತ ಮ ಕು ಸ ಬಿ ನ ಸ ಮೌ ಹಾಡಿನ ಸಾಲಿ. ಮೊದಲನೇ ಸುಳಿವು ನೋಡೋಣ. ಏನು ಸುಳಿವು ಕೊಡಿ. ಕರಿಯಾ ಸಿನಿಮಾದ ಹಾಡು. ಇನ್ನು ಎರಡನೇ ಸುಳಿವು, ಗುರುಕಿರಣ್ ಈ ಗೀತೆಯನ್ನು ಹಾಡಿದರು. ಬೇರೆ ಯಾರಾದ್ರೂ ಹೇಳ್ತೀರಾ? ಮಾತಾಡು ಬಿಸಾಕು. ನಾಲ್ಕನೇ ತಂಡದವರು ಹಾಗೆ ಎರಡನೇ ತಂಡದವರು ಉತ್ತರ ಹೇಳಿದ್ದಾರೆ. ಮಾತಾಡು ಸಾಕು, ಮೌನ ಬಿಸಾಕು ಅಂತ ಹೇಳಿ. ಉತ್ತರ ಸರಿನಾ ಅಥವಾ ತಪ್ಪ ನೋಡೋಣ. ಸರಿಯಾದ ಉತ್ತರ. ಇನ್ನು ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸಂ ದ ಜ ನಂ ಆ ನ ವ್ಯಕ್ತಿಯ ಹೆಸರು. ಸಂಜನಾ ಆನಂದ್. ಸಂಜನಾ ಆನಂದ್. ಸಂಜನಾ ಆನಂದ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾದ ಮೂರು ಪ್ರಶ್ನೆ
ಆಗ ಉತ್ತರ ಕೊಟ್ಟಿದ್ದೀರಾ, ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡ್ನಿಂದ. ವೆಲ್ ಪ್ಲೇ. ಇನ್ನು ಎರಡನೇ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ಜ ರ ಸೆ ಹ ಮ ಳ ಮ ನ ಭಿ ಸಿನಿಮಾದ ಹೆಸರು. ಭೀಮಸೇನ ನಳಮಹಾರಾಜ. ಭೀಮಸೇನ ನಳಮಹಾರಾಜ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ನ ಮು ಸ ಡಿ ಲಿ ರ ನಿ ದು ನಿ ಯೋ ಹ ಹಾಡಿನ ಸಾಲು. ನೀರಲ್ಲಿ ಸಣ್ಣ ಹನಿಯೊಂದು ಮೂಡಿ. ನೀರಲ್ಲಿ ಸಣ್ಣ ಹನಿಯೊಂದು ಮೂಡಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ರ ಬಿ ದ ರ ಥ ನ ಜ ವೈ ಪ ಬ ಸ ವ್ಯಕ್ತಿಯ ಇನಿಷಿಯಲ್ ಆಗಿರ್ಬೋದು. ಸಮಯ ಮುಗಿತಾ ಇದೆ. ಬಿರಾದರನಾಥ ವೈದ್ಯ ಬಸಪ್ಪ. ಬಿರಾದರನಾಥ ವೈದ್ಯ ಬಸಪ್ಪ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ? ನೋಡೋಣ. ವೈದ್ಯನಾಥ ಬಸಪ್ಪ ಬಿರಾದರ್ ಸರಿಯಾದ ಉತ್ತರ. ಅದಲ್ ಬದಲಾಗಿ ಸೊ 3 ಪ್ರಶ್ನೆಯಲ್ಲಿ ಎಷ್ಟಕ್ಕೆ ಸರಿಯಾಗಿ ಉತ್ತರ ಹೇಳಿದ್ರಿ? 2. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡ್ ಇಂದ. ಕಂಗ್ರಾಟ್ಸ್. ಮೂರನೇ ಕುಟುಂಬ ರೆಡಿ ಇದ್ದೀರಾ? ಎಸ್. ಮೂರನೇ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಿ ರ ಟ ಇ ಪೆ ಕ್ರ ನ ಮ ಇನ್ಸ್ಪೆಕ್ಟರ್ ವಿಕ್ರಮ್. ಇನ್ಸ್ಪೆಕ್ಟರ್ ವಿಕ್ರಮ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೈ ಡೆ ನ ರು ಕ ನೋ ದೆ ಚಿ ಡೆ ಚ ಹಾಡಿನ ಸಾಲಿಗೆ. ಕರುನಾಡೆ ಕೈ ಚಾಚಿದೆ ನೋಡಿ. ಕರುನಾಡೆ ಕೈ ಚಾಚಿದೆ ನೋಡೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ? ನೋಡೋಣ. ಇನ್ನು ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಿ ರ ಬ ಕ ನೋ ಪ್ರ ದ ವಿನೋದ್ ಪ್ರಭಾಕರ್. ವಿನೋದ್ ಪ್ರಭಾಕರ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಸಿಕ್ಸರ್ ಹೊಡೆದಂಗೆ ಖುಷಿ ಆಗ್ತಾ ಇದೆ. 3 ಪ್ರಶ್ನೆಗೆ 3 ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 60 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ವೆಲ್ ಪ್ಲೇಡ್. ಇನ್ನು 4ನೇ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅ ದ ರೇ ವ ಧ್ಯ ದು ಮುಂ ಯ ಸಿನಿಮಾದ ಹೆಸರಿದೆ. ಮುಂದುವರೆದ ಅಧ್ಯಾಯ. ಮುಂದುವರೆದ ಅಧ್ಯಾಯ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಬರಲಿ ಸ್ಕ್ರೀನ್ ಮೇಲೆ. ಮು ದೆ ರಿ ತು ಮ ದೆ ಡ ತ ಮ ಹಾಡಿನ ಸಾಲಿದೆ. ಮುದುಡಿದ ತಾವರೆ ಅರಳಿತು. ಮುದುರಿದ ತಾವರೆ ಅರಳಿತು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಮಾತು ಮುರಿದೆ ಮಾತಾಡದೆ ಸರಿಯಾದ ಉತ್ತರ. ಸ್ವಲ್ಪ ನೋಡ್ಬಿಟ್ಟು ಹೇಳಿ. ಇನ್ನು ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ಡಿ ಪೆ ವಿ ಡಿ ಶಂ ಹು ರ ಕ ವ್ಯಕ್ತಿಯ ಹೆಸರು.
ಗೊತ್ತಾಯ್ತಾ? ಸುಳಿವು ಏನು? ಮೊದಲನೇ ಸುಳಿವು ನೋಡೋಣ ಏನು ಅಂತ ಹೇಳಿ. ಹೆಸರಾಂತ ಖಳನಟ. ಎರಡನೇ ಸುಳಿವು ಕಂಠದಾನ ಕಲಾವಿದರು ಹೌದು. ಗೊತ್ತಾಯ್ತಾ? ಬೇರೆ ತಂಡದವ್ರು ಯಾರಾದ್ರೂ ಹೇಳ್ತೀರಾ? ರವಿಶಂಕರ್. ಶಂಕರ್ ಅನ್ನೋದಿದೆ, ರೆಡ್ಡಿ ಅನ್ನೋದು ಇಲ್ಲ, ರೆಡ್ಡಿ ಅನ್ನೋದು ಇಲ್ಲ. ಸರಿ, ಹಾಗಿದ್ರೆ ಸರಿಯಾದ ಉತ್ತರ ಬಡ್ಡಿ ರವಿಶಂಕರ್. ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಪುಡಿಪೆಡ್ಡಿ ರವಿಶಂಕರ್, ಪಿ ರವಿಶಂಕರ್. ಸೊ 3ರಲ್ಲಿ 1ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ, ಹಾಗಾಗಿ 20 ಅಂಕ ಸಿಗ್ತಾ ಇದೆ. ಆಯ್ತಾ? ಇನ್ನೂ ರೌಂಡ್ಸ್ ಇದೆ. ಸಖಿ ಹಾಡು ಹೇಳ್ತೀನಿ ಅಂತ ಹೇಳ್ತಾ ಇದ್ರಿ. ಜಯ ಜಯ ದೇವಿ ಶ್ರೀ ಜಯ ದೇವಿ ದುರ್ಗಾ ದೇವಿ ತವ ಶರಣಂ ಅಮಲೆ ಕಮಲೆ ವಿಮಲೆ ಜನನಿ ದುರ್ಗಾ ಅಂಬಿಕೆ ತವ ಶರಣಂ ಶ್ರೀ ಪರಮೇಶ್ವರಿ ಜಯ ಜಗದೀಶ್ವರಿ ಚಾಮುಂಡೇಶ್ವರಿ ತವ ಚರಣಂ ಹೇ ನಿರಂಜನಿ ಮೋಹ ವಿಭಂಜನಿ ವೇದ ವಿಹಾರಿಣಿ ಶ್ರೀಲಲಿತೆ ಸುಂದರಿ ಮಾಧವಿ ದುಃಖ ವಿಹಾರಿಣಿ ಮಂಗಳಕಾರಿಣಿ ತವ ಚರಣಂ ಆರಿಣಿ ಪೂರಿಣಿ ನಾರಿಣಿ ಕಾರಿಣಿ ದೀನದಯಾಮಯಿ ಜ್ಞಾನಮಯೇ ಜಯ ಜಯ ದೇವಿ ಶ್ರೀ ಜಯ ದೇವಿ ದುರ್ಗಾ ದೇವಿ ತವ ಶರಣಂ ದುರ್ಗಾ ದೇವಿ ತವ ಶರಣಂ ದುರ್ಗಾ ದೇವಿ ತವ ಶರಣಂ. ಧನ್ಯವಾದಗಳು. ಇದೇ ಒಂದು ಜೋಶಲ್ಲಿ ದುರ್ಗೆನ ನೆನೆಸ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗೋಣ. ಎಲ್ಲ ಕುಟುಂಬದವರು ಕೂಡ ಮುಂದಿನ ಸುತ್ತಿಗೆ ರೆಡಿ ಇದ್ದಾರೆ. ಮುಂದಿನ ಸುತ್ತು ನಕ್ಷತ್ರ. ಮೊದಲನೇ ತಂಡಕ್ಕೆ ಯಾರು ಬರ್ತಾರೆ ಕೃಷ್ಣಾರ್ಪಣ ಮಸ್ತನ. ರಮೇಶ್ ಅರವಿಂದ್ ಅವರು. ಮೊದಲನೇ ಕುಟುಂಬಕ್ಕೆ ರಮೇಶ್ ಅರವಿಂದ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಮೇಶ್ ಅರವಿಂದ್ ಅವರ ಪುತ್ರಿಯ ಹೆಸರೇನು? ಮೊದಲನೇ ಆಪ್ಷನ್ ನಿಹಾರಿಕಾ, ಎರಡನೇ ಆಪ್ಷನ್ ಅರ್ಚನಾ. ನಿಹಾರಿಕಾ. ಆಪ್ಷನ್ ಎ ನಿಹಾರಿಕಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಅರ್ಚನಾ ಅವರು ರಮೇಶ್ ಅವರ ಪತ್ನಿ. ಇನ್ನು ರಮೇಶ್ ಅರವಿಂದ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಮೇಶ್ ಅರವಿಂದ್ ಬರೆದ ಕಥೆಯನ್ನು ಆಧರಿಸಿದ ಹೂಮಳೆ ಸಿನಿಮಾದ ನಿರ್ದೇಶಕರು ಯಾರು? ಆಪ್ಷನ್ ಎ ನಾಕ್ತಿಹಳ್ಳಿ ಚಂದ್ರಶೇಖರ್, ಆಪ್ಷನ್ ಬಿ ನಾಗಾಭರಣ. ನಾಕ್ತಿಹಳ್ಳಿ ಚಂದ್ರಶೇಖರ್. ಆಪ್ಷನ್ ಎ. ಆಪ್ಷನ್ ಎ ನಾಕ್ತಿಹಳ್ಳಿ ಚಂದ್ರಶೇಖರ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ರಮೇಶ್ ಅರವಿಂದ್ ಮತ್ತು ಸುಮನ್ ನಗರ್ಕರ್ ಕಾಂಬಿನೇಷನ್ ನ ಚಿತ್ರವಿದು. ಇನ್ನು ರಮೇಶ್ ಅರವಿಂದ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಟಿವಿಗಾಗಿ ರಮೇಶ್ ಅರವಿಂದ್ ನಡೆಸಿಕೊಟ್ಟ ಕಾರ್ಯಕ್ರಮದ ಹೆಸರೇನು? ಆಪ್ಷನ್ ಎ ಪ್ರೀತಿಯಿಂದ ರಮೇಶ್, ಆಪ್ಷನ್ ಬಿ ರಾಜಾರಾಣಿ ರಮೇಶ್. ಪ್ರೀತಿಯಿಂದ ರಮೇಶ್. ಆಪ್ಷನ್ ಎ ಪ್ರೀತಿಯಿಂದ ರಮೇಶ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಬಿ ರಾಜಾರಾಣಿ ರಮೇಶ್ ಸರಿಯಾದ ಉತ್ತರ. ಪ್ರೀತಿಯಿಂದ ರಮೇಶ್ ಕಾರ್ಯಕ್ರಮವು ಕಸ್ತೂರಿ ವಾಹಿನಿಯಲ್ಲಿ ಪ್ರಸಾರವಾಗಿದೆ. ನಾವು ನೋಡ್ತಾ ಇದ್ವಿ ಅದನ್ನ, ಹಾಗ ಕನ್ಫ್ಯೂಸ್ ಆಯ್ತು. ಪರವಾಗಿಲ್ಲ ಬಿಡಿ, 3ರಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡ್ ಇಂದ. ವೆಲ್ ಪ್ಲೇ.
ಎರಡನೇ ಕುಟುಂಬ. ನೋಡೋಣ ನಿಮಗೆ ಯಾರು ಬರ್ತಾರೆ ಅಂತ ಹೇಳಿ. ಶ್ರುತಿ ಅವರು. ಎರಡನೇ ಕುಟುಂಬಕ್ಕೆ ಶ್ರುತಿ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶ್ರುತಿ ಅವರ ಮೊದಲ ಹೆಸರು ಏನಾಗಿತ್ತು? ಆಪ್ಷನ್ ಎ ಮಹಾಲಕ್ಷ್ಮಿ, ಆಪ್ಷನ್ ಬಿ ಪ್ರಿಯದರ್ಶಿನಿ. ಪ್ರಿಯದರ್ಶಿನಿ. ಆಪ್ಷನ್ ಬಿ ಪ್ರಿಯದರ್ಶಿನಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಪ್ರಿಯದರ್ಶಿನಿ ಹೆಸರನ್ನು ಬದಲಾಯಿಸಿದವರು ನಟ ನಿರ್ದೇಶಕ ದ್ವಾರಕೀಶ್ ಅವರು. ಇನ್ನು ಶ್ರುತಿ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶ್ರುತಿ ಅವರ ಹುಟ್ಟಿದ ದಿನದಂದೇ ಜನಿಸಿದ ಮತ್ತೋರ್ವ ನಟ ಯಾರು? ಆಪ್ಷನ್ ಎ ಉಪೇಂದ್ರ, ಆಪ್ಷನ್ ಬಿ ಜಗ್ಗೇಶ್. ಆಪ್ಷನ್ ಎ ಉಪೇಂದ್ರ. ಆಪ್ಷನ್ ಎ ಉಪೇಂದ್ರ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಸೆಪ್ಟೆಂಬರ್ನಲ್ಲಿ ಶ್ರುತಿ ಮತ್ತು ಉಪೇಂದ್ರ ಜನಿಸಿದ್ದಾರೆ. ಸೊ ಇದು ಗೊತ್ತಿರೋದು ಅಲ್ವಾ? ಇನ್ನು ಶ್ರುತಿ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶ್ರುತಿ ಅವರ ತಂದೆಯ ಹೆಸರೇನು? ಆಪ್ಷನ್ ಎ ಕೃಷ್ಣ, ಆಪ್ಷನ್ ಬಿ ಪರಶುರಾಮ್. ಆಪ್ಷನ್ ಎ ಕೃಷ್ಣ. ಆಪ್ಷನ್ ಎ ಕೃಷ್ಣ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಶ್ರುತಿ ಅವರ ತಂದೆ ಕೂಡ ರಂಗಭೂಮಿಯ ಕಲಾವಿದರು. ಟೋಟಲ್ ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಕಲಾವಿದರು. ಸೊ 3 ಪ್ರಶ್ನೆಗೆ 3 ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ ಈ ಒಂದು ರೌಂಡ್ ಇಂದ 60 ಅಂಕ ಸಿಗ್ತಾ ಇದೆ ನಿಮ್ಗೆ. ವೆಲ್ ಪ್ಲೇ. ಮೂರನೇ ಕುಟುಂಬ. ಹಾಸ್ಯ ನಟ ಚಿಕ್ಕಣ್ಣ ಅವರು. ಮೂರನೇ ಕುಟುಂಬಕ್ಕೆ ಚಿಕ್ಕಣ್ಣ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನನ್ನ ನಿನ್ನ ಪ್ರೇಮ ಕಥೆ ಸಿನಿಮಾದಲ್ಲಿ ಕೆಳಗಿನ ಯಾವ ಹಾಡು ಹಾಡಿದ್ದಾರೆ ಚಿಕ್ಕಣ್ಣ? ಆಪ್ಷನ್ ಎ ಮದರಂಗಿ, ಆಪ್ಷನ್ ಬಿ ಆ ಚಂದ ಮಾಮ. ಆಪ್ಷನ್ ಮದರಂಗಿ. ಆಪ್ಷನ್ ಎ ಮದರಂಗಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ? ನೋಡೋಣ. ತಪ್ಪು. ಆಪ್ಷನ್ ಬಿ ಆ ಚಂದಮಾಮ ಸರಿಯಾದ ಉತ್ತರ. ಮದರಂಗಿ ಗೀತೆಯನ್ನು ಹಾಡಿದ್ದು ಸಂತೋಷ್ ವೆಂಕಿ ಅವರು. ಗೆಸ್ ಮಾಡಿದ್ರೆ ಅನ್ಸುತ್ತೆ. ಚಿಕ್ಕಣ್ಣ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಾಜ್ ವಿಷ್ಣು ಸಿನಿಮಾದಲ್ಲಿ ಚಿಕ್ಕಣ್ಣ ಜೊತೆ ನಟಿಸಿದ ಮತ್ತೋರ್ವ ನಾಯಕ ನಟ ಯಾರು? ಆಪ್ಷನ್ ಎ ಶರಣ್, ಆಪ್ಷನ್ ಬಿ ಕೋಮಲ್. ಆಪ್ಷನ್ ಎ ಶರಣ್. ಆಪ್ಷನ್ ಎ ಶರಣ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಕೆ ಮಾದೇಶ್ ನಿರ್ದೇಶನದಲ್ಲಿ ಮೂಡಿಬಂದ ಸಿನಿಮಾವಿದು. ಇನ್ನು ಚಿಕ್ಕಣ್ಣ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಚಿಕ್ಕಣ್ಣ ನಾಯಕನಾಗಿ ನಟಿಸಿದ ಮೊದಲ ಸಿನಿಮಾ ಯಾವುದು? ಆಪ್ಷನ್ ಎ ಉಪಾಧ್ಯಕ್ಷ, ಆಪ್ಷನ್ ಬಿ ಮಿಸ್ಟರ್ ಬ್ಯಾಚುಲರ್. ಆಪ್ಷನ್ ಬಿ ಮಿಸ್ಟರ್ ಬ್ಯಾಚುಲರ್. ಫೈನಲ್ ಉತ್ತರ? ಆಪ್ಷನ್ ಬಿ ಮಿಸ್ಟರ್ ಬ್ಯಾಚುಲರ್ ಅಂತೇಳಿ ಉತ್ತರ ಹೇಳ್ತಾರೆ. ಉತ್ತರ ತಪ್ಪಾಗಿದೆ. ಆಪ್ಷನ್ ಎ ಉಪಾಧ್ಯಕ್ಷ ಸರಿಯಾದ ಉತ್ತರ. ಶರಣ್ ಅಲ್ವಾ ಹೀರೋ ಅದ್ರಲ್ಲಿ? ಮೊದಲ ಬಾರಿಗೆ ನಾಯಕನಾಗಿ ಉಪಾಧ್ಯಕ್ಷ ಸಿನಿಮಾದಲ್ಲಿ ನಟಿಸಿದ್ದಾರೆ ಚಿಕ್ಕಣ್ಣ ಅವರು. ಅವರು ಕೂಡ ಇದ್ದಾರೆ ಅದ್ರಲ್ಲಿ. ಅವ್ರ ಸೈಡ್ ಸೊ 3ರಲ್ಲಿ 1ಕ್ಕೆ ಸರಿಯಾಗಿ ಉತ್ತರ ಹೇಳಿದ್ದೀರಾ. ಹಾಗಾಗಿ 20 ಅಂಕ ಸಿಗ್ತಾ ಇದೆ ಒಂದು ರೌಂಡ್ ಇಂದ. ಚೆನ್ನಾಗಿ ಆಟ. ಇನ್ನು 4ನೇ ಕುಟುಂಬದವ್ರು ರೆಡಿ ಇದ್ದೀರಾ? ಯಾರಿಷ್ಟ ನಿಮಗೆ? ಹಾಗಂತೇನಿಲ್ಲ. ಯಾರೋ ಹೇಳಿದ್ರೇನು? ದರ್ಶನ್ ಅವರು. ಓಕೆ, ನೋಡೋಣ ಯಾರು ಬಂದಿದ್ದಾರೆ ಅಂತ ಹೇಳಿ. ಅವರೇ ಬಂದಿತ್ತು.
ಪುನೀತ್ ರಾಜ್ಕುಮಾರ್. ನಾಲ್ಕನೇ ಕುಟುಂಬಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಬಾಲ ಕಲಾವಿದರಾಗಿ ಪುನೀತ್ ರಾಜ್ಕುಮಾರ್ ಎಷ್ಟು ಸಿನಿಮಾದಲ್ಲಿ ನಟಿಸಿದ್ದಾರೆ? ಆಪ್ಷನ್ ಎ 14, ಆಪ್ಷನ್ ಬಿ 11. ಆಪ್ಷನ್ ಬಿ 11. ಆಪ್ಷನ್ ಬಿ 11. ಆಪ್ಷನ್ ಬಿ 11 ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ 14 ಸರಿಯಾದ ಉತ್ತರ. 14 ಸಿನಿಮಾಗಳ ನಂತರ ಕೊಂಚ ವಿರಾಮ ತೆಗೆದುಕೊಂಡು ಆಮೇಲೆ ನಾಯಕನಾಗಿ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು ಪುನೀತ್ ರಾಜ್ಕುಮಾರ್ ಅವರು. ಇನ್ನು ಪುನೀತ್ ರಾಜ್ಕುಮಾರ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜಾಕಿ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ ನಟಿಸಿದ ನಾಯಕಿ ಯಾರು? ಆಪ್ಷನ್ ಎ ಭಾವನಾ, ಆಪ್ಷನ್ ಬಿ ದೀಪಾ ಸನ್ನಿಧಿ. ಆಪ್ಷನ್ ಎ ಭಾವನಾ. ಫೈನಲ್ ಉತ್ತರ? ಆಪ್ಷನ್ ಎ ಭಾವನಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಈ ಸಿನಿಮಾದಲ್ಲಿ ಹರ್ಷಿಕಾ ಪೂರ್ಣಚ್ಚ ಕೂಡ ನಟಿಸಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ಫೇಮಸ್. ಇನ್ನು ಪುನೀತ್ ರಾಜ್ಕುಮಾರ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡಾಕ್ಟರ್ ರಾಜ್ಕುಮಾರ್ ಜೊತೆ ಮೊದಲ ಬಾರಿಗೆ ಯಾವ ಚಿತ್ರಕ್ಕಾಗಿ ಪುನೀತ್ ರಾಜ್ಕುಮಾರ್ ಬಣ್ಣ ಹಚ್ಚಿದ್ರು? ಆಪ್ಷನ್ ಎ ಪ್ರೇಮದ ಕಾಣಿಕೆ, ಆಪ್ಷನ್ ಬಿ ತಾಯಿಗೆ ತಕ್ಕ ಮಗ. ಆಪ್ಷನ್ ಎ ಪ್ರೇಮದ ಕಾಣಿಕೆ. ಆಪ್ಷನ್ ಎ ಪ್ರೇಮದ ಕಾಣಿಕೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಪ್ರೇಮದ ಕಾಣಿಕೆ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಮೊದಲ ಬಾರಿಗೆ ಸಿನಿಮಾ ರಂಗ ಪ್ರವೇಶ ಮಾಡಿದರು ಅಪ್ಪು. ಸೊ 3 ಪ್ರಶ್ನೆಯಲ್ಲಿ 2 ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ಸೂಪರ್. ಇದೇ ಖುಷಿಯಲ್ಲಿ 3ನೇ ರೌಂಡಿಗೆ ಹೋಗೋಣವಾ? ಎಸ್. ಈ ಕಡೆಗೆ ಹಾಡು, ಆ ಕಡೆಗೆ ಆಯ್ತು ಅವಾಗಲೇ. ಈಗ ಈ ಕಡೆ ಅವರು ಹೇಳ್ತೀವಿ. ಹೇಳ್ತೀರಾ? ಓಕೆ. ಮುಂದಾವರೆ ಮತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡ್ಯ ಮ್ಯಾಲೆ ದುಂಡು ಮಲ್ಲಿಗೆ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಗೆ ಮಂಡ್ಯ ಮ್ಯಾಲೆ ದುಂಡು ಮಲ್ಲಿಗೆ. ಮೂರನೇ ಸುತ್ತಿಗೆ ಕೂಡ ಎಲ್ಲ ಕುಟುಂಬದವರು ರೆಡಿ ಇದ್ದಾರೆ. ಮೂರನೇ ಸುತ್ತು ಚಿತ್ರ ಜಗತ್ತು. ಮೊದಲನೇ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಬರಲಿ ಸ್ಕ್ರೀನ್ ಮೇಲೆ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ಮಾಳವಿಕಾ ಅವಿನಾಶ್. ಮಾಳವಿಕಾ ಅವಿನಾಶ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ? ನೋಡೋಣ. ಸರಿಯಾದ ಚಿತ್ರ ಜಗತ್ತಿನ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 3 ಚಿತ್ರಗಳಿಂದ ಒಂದು ಸಿನಿಮಾದ ಹಾಡಾಗುತ್ತೆ. ಆ ಹಾಡು ಯಾವುದು ಅಂತ ಹೇಳ್ಬೇಕು. ಗೊತ್ತಾಯ್ತಾ ಯಾವುದು ಅಂತ ಹೇಳಿ? ಇಲ್ಲ, ಬೇರೆ ಯಾರಾದ್ರೂ ಹೇಳ್ತೀರಾ? ಬಂಗಾರದ ಗೊಂಬೆ ನನ್ನ ಹಾಡು ಕೇಳಮ್ಮ. ಓಕೆ, ಎರಡನೇ ತಂಡದವರು ಹೇಳಿದ್ದಾರೆ ಬಂಗಾರದ ಗೊಂಬೆ ನನ್ನ ಹಾಡು ಕೇಳಮ್ಮ ಅಂತ ಹೇಳಿ. ಉತ್ತರ ಸರಿನಾ? ನೋಡೋಣ. ಬಂಗಾರದ ಗೊಂಬೆ ನನ್ನ ಹಾಡು ಕೇಳಮ್ಮ. ಓಕೆ, ಇನ್ನು ಚಿತ್ರ ಜಗತ್ತಿನ ಮೂರನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟ ಯಾರು ಅಂತೇಳಿ ಹೇಳ್ಬೇಕು. ಗಿರೀಶ್ ಕಾರ್ನಾಡ್. ಗಿರೀಶ್ ಕಾರ್ನಾಡ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ.
ಸರಿಯಾದ ಉತ್ತರ. 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ಚೆನ್ನಾಗಿ ಆಟ ಆಡಿದ್ರಿ. ಇನ್ನು 2ನೇ ತಂಡ ನಿಮಗೆ ಕೇಳೋಣ. ಸರಿ. 2ನೇ ತಂಡಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತ ಹೇಳ್ಬೇಕು. ಚಿತ್ರಾ ಶೆಣೈ. ಚಿತ್ರಾ ಶೆಣೈ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 3 ಚಿತ್ರಗಳಿಂದ ಒಂದು ಸಿನಿಮಾದ ಗೀತೆ ಆಗುತ್ತೆ. ಆ ಗೀತೆ ಯಾವುದು ಅಂತ ಹೇಳಿ ಹೇಳ್ಬೇಕು. ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕದ ಚೆಲುವೆ. ಚಿನ್ನದ ಮಲ್ಲಿಗೆ ಹೂವೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಇನ್ನು ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟಿ ಯಾರು ಅಂತೇಳಿ ಹೇಳ್ಬೇಕು. ಗೀತಾ. ಗೀತಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. 3 ಪ್ರಶ್ನೆಗೆ 3 ಸರಿಯಾಗಿ ಉತ್ತರ ಹೇಳಿದ್ದೀರಾ. ಹಾಗಾಗಿ 60 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡಿಂದ. ಮೇಡಮ್ ರೆಡಿ ಎಲ್ರು? 3ನೇ ತಂಡಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ಪವಿತ್ರ ಲೋಕೇಶ್. ಪವಿತ್ರ ಲೋಕೇಶ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ನೋಡೋಣ ಸರಿನಾ ಅಂತ ಹೇಳಿ. ಸರಿಯಾದ. ಇನ್ನು ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 3 ಚಿತ್ರಗಳಿಂದ ಒಂದು ಸಿನಿಮಾದ ಹಾಡಾಗುತ್ತೆ. ಆ ಸಿನಿಮಾ ಹಾಡು ಯಾವುದು ಅಂತ ಹೇಳ್ಬೇಕು. ಗೊತ್ತಾಯ್ತಾ? ಸಮಯ ಮುಗಿತಾ ಇದೆ. ನಗುವ ನಯನ ಮಧುರ ಮೌನ. ನಗುವ ನಯನ ಮಧುರ ಮೌನ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಎವರ್ಗ್ರೀನ್ ಹಾಡಿದು ಅಲ್ವಾ? ಹಾ, ನೀವು ಕಂಡಿಡಿದಿದ್ದು ಇನ್ನೂ ಖುಷಿ ಆಯ್ತು. ಇನ್ನು ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟ ಯಾರು ಅಂತ ಹೇಳಿ ಹೇಳ್ಬೇಕು. ಪುನೀತ್ ರಾಜ್ಕುಮಾರ್. ಫೈನಲ್ ಉತ್ತರನಾ? ಎಸ್. ಪುನೀತ್ ರಾಜ್ಕುಮಾರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಅರಸು ಮೂವಿದರು. 3 ಪ್ರಶ್ನೆಗೆ 3 ಸರಿಯಾಗಿ ಉತ್ತರ ಹೇಳಿದಿರಾ. ಹಾಗಾಗಿ 60 ಅಂಕ ಸಿಗ್ತಾ ಇದೆ ನಿಮ್ಗೂ ಕೂಡ ಈ ಒಂದು ರೌಂಡಿಂದ. 4ನೇ ಕುಟುಂಬದವರು ಎಲ್ರು ರೆಡಿ? ರೆಡಿ ಮ್ಯಾಮ್. 4ನೇ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ಲಕ್ಷ್ಮೀ ದೇವಿ. ಲಕ್ಷ್ಮೀ ದೇವಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 4 ಚಿತ್ರಗಳಿಂದ ಒಂದು ಸಿನಿಮಾದ ಗೀತೆ ಆಗುತ್ತೆ. ಆ ಗೀತೆ ಯಾವುದು ಅಂತ ಹೇಳಿ ಹೇಳ್ಬೇಕು. ಗೊತ್ತಾಯ್ತಾ? ಹೇಳ್ತೀರಾ? ಬೆಳ್ಳಿಯ ರಾಜ ಹೇಳಿ. ಬೆಳ್ಳಿಯ ರಾಜ ಗೊತ್ತಾಗ್ಲಿಲ್ವಾ? ಬೇರೆ ಯಾರಾದ್ರೂ ಹೇಳ್ತೀರಾ? ಮುತ್ತು ರಾಜ ಕಾಲಿಟ್ಟ ಕಾಲಿಟ್ಟ ಸೈಡು ಬೀಳಲಿ.
ಎರಡೂ ಹಾಗೂ ಮೂರನೇ ತಂಡದವ್ರು ಹೇಳ್ತಾ ಇದ್ದಾರೆ ಮುತ್ತುರಾಜ ಕಾಲಿಟ್ಟ ಸೈಡು ಬಿಡಲೆ ಅಂತ ಹೇಳಿ. ಉತ್ತರ ಸರಿನಾ? ನೋಡೋಣ. ರಾಜ ಕಾಲಿಟ್ಟ ಸೈಡು ಬಿಡೋಕೆ, ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡೋಕೆ. ಓಕೆ, ಇನ್ನು ಚಿತ್ರ ಜಗತ್ತಿನ ಮೂರನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟ ಯಾರು ಅಂತೇಳಿ ಹೇಳ್ಬೇಕು. ಸಮಯ ಮುಗಿತಾ ಇದೆ, ಹೇಳ್ತೀರಾ? ಜಗ್ಗೇಶ್. ಜಗ್ಗೇಶ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಮೂರು ಪ್ರಶ್ನೆಯಲ್ಲಿ ಎಷ್ಟಕ್ಕೆ ಸರಿಯಾಗಿ ಉತ್ತರ ಕೊಟ್ರಿ? 2. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡ್ ಇಂದ. ವೆಲ್ ಪ್ಲೇಡ್. 3 ರೌಂಡ್ಸ್ ಆಯ್ತು, ಇನ್ನು ಕೊನೆಯ ಸುತ್ತಿದೆ, ಭಯಂಕರವಾಗಿರುತ್ತೆ. ಅದು ಹೋಗೋಕ್ಕೂ ಮುಂಚೆ ಹಾಡು ಹೇಳ್ತೀರಾ? ತಂಗಾಳಿಯಾಗು ಬಿರುಗಾಳಿಯಾಗು ನೀ ಬಂದು ಒಮ್ಮೆ ನನ್ನ ಸೋಕಿ ಹೋಗು ಗೆಳೆಯ ಎಂದರೆ ಅದಕ್ಕೂ ಹತ್ತಿರ ಇಲ್ಲಿಯ ಎಂದರೆ ಅದಕ್ಕೂ ಎತ್ತರ ಒರಗಿಕೊಳ್ಳಲೇನು ನಿನ್ನ ಬದೆಗೆ ಒಮ್ಮೆ ನಾನು ಕರಗಿ ಹೋಗಲೇನು ನಿನ್ನ ಕರಗಳಲ್ಲಿ ನಾನು ಇತಿಹಾಚೆಗೂ ಜಗದಾಚೆಗೂ ಜೊತೆಗೆ ಸಾಗುವೆ ಕಡಲೆಲ್ಲವ ಅಲೆಸುತ್ತುವ ಥರವೇ ನಿನ ಸೇರುವೆ ನನ್ನೊಲವೇ. ಸಂಜು ಮತ್ತೆ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು. ಬಟ್ ಕೇಳಿಸ್ಲಿಲ್ಲ ಅಷ್ಟೇ. ಇನ್ನೊಬ್ರು ಯಾರೋ ಹಾಡು ಹೇಳ್ತೀನಿ ಅಂದ್ರಲ್ಲ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇದು ಭಗವದ್ಗೀತೆಯ ಶ್ಲೋಕಗಳು, ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಶ್ಲೋಕಗಳು. ಖಂಡಿತ ತುಂಬ ಚೆನ್ನಾಗಿತ್ತು ಹೇಳಿದ್ರು. ಸೊ ಎಲ್ಲ ತಂಡದವರು ಕೂಡ 4ನೇ ಸುತ್ತಿಗೆ ರೆಡಿ ಇದ್ದಾರೆ. 4ನೇ ಸುತ್ತು ನಟ ಭಯಂಕರ. ಮೊದಲನೇ ತಂಡದಿಂದ ಯಾರು ಬರ್ತಾ ಇದ್ದೀರಾ? ಬನ್ನಿ. ಓಕೆನಾ? ನಿಮ್ಮ ಸಮಯ ಈಗ ಶುರುವಾಗ್ತದೆ. ಮಾತಾಡೋಗಿಲ್ಲ. ಒಗ್ಗರಣೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಸರಿನಾ? ನಿಮ್ಮ ಸಮಯ ಈಗ ಶುರು. ನೀನ್ ಹೇಳ್ತಾರೆ ಹೇಳಿ. 2 ಅಕ್ಷರ. ಕುದುರೆ. ರಾಜ. ಇದು ಅಂಬಾರಿ. ಆನೆ ಮೇಲೆ ಅಂಬಾರಿ. ರಥ. ಆನೆ ಮೇಲೆ ಪಲ್ಲಕ್ಕಿ. ಏನ್ ಹೇಳ್ತಾರೆ ಇನ್ನು? ಅದಕ್ಕೆ ಬೇರೆ ಬೇರೆ ಹೇಳಿ ಹೇಳ್ತಾರೆ. ರಥ. ಕುದುರೆ. ಕರ್ಗ. ಆನೆ ಮೇಲೆ ಹೋಗದ. ಆನೆ ಮೇಲೆ ಹೋಗೋದು ಮಗು. ಏನೇನು ಹೇಳ್ತಾರೆ? ದೇವಿ. ಚಾಮುಂಡೇಶ್ವರಿ. ನವದುರ್ಗೆ. ಮೈಸೂರು ದಸರಾ. ದಸರಾ ಉತ್ಸವ. ಇನ್ನು ಏನೇನು ಹೇಳ್ತಾರೆ ಅದಕ್ಕೆ? ಚಾಮುಂಡೇಶ್ವರಿ. ಆನೆ ಮಾಡ್ತಿರೋದು. ಆನೆ
ಅರ್ಜುನ. ನಿಮ್ಮ ಮೊದಲನೇ ಸುಳಿವು ನೋಡೋಣ ಏನು ಅಂತ ಹೇಳಿ. ಹಾಂ, ಪ್ರಜ್ವಲ್ ದೇವರಾಜ್ ನಟನೆಯ ಸಿನಿಮಾ ಇದು. ಇನ್ನು ಎರಡನೇ ಸುಳಿವು ಮೈಸೂರಿಗೂ ಅದಕ್ಕೂ ಕೂಡ ನಂಟಿದೆ. ಮೈಸೂರಿಗೂ ಅದಕ್ಕೂ ನಂಟಿದೆ. ರಥಾವರಣ. ಬೇರೆ ಯಾರಾದ್ರೂ ಹೇಳ್ತೀರಾ? ಜಂಬೂ ಸವಾರಿ. ಜಂಬೂ ಸವಾರಿ ಅಂತ ಹೇಳಿ ಮೂರನೇ ತಂಡವರು ಉತ್ತರ ಹೇಳಿದ್ದಾರೆ. ಉತ್ತರ ನೋಡೋಣ ಸರಿನಾ ಅಂತ ಹೇಳಿ. ಜಂಬೂ ಸವಾರಿ ಸರಿಯಾದ ಉತ್ತರ. ಓಕೆ, ಮೂರನೇ ನೋಡೋಣ. ನಿಮ್ಮ ಸಮಯ ಈಗ ಶುರುವಾಗ್ತದೆ. ಕಾಲ, ಚೆಂಡು, ಟೈಮ್ ಬಾಂಬ್. ಟೈಮ್ ಬಾಂಬ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಮೂರರಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗೆ 40 ಅಂಕ ಸಿಗ್ತಾ ಇದೆ ಒಂದು ರೌಂಡ್. ಬನ್ನಿ, ಎರಡನೇ ತಂದಿಗೆ ಅಂತ ಮೂರು ವರ್ಡ್. ಹಾಂ, ಮೊದಲನೇ ನಾನು, ಅಲ್ಲ, ಇಲ್ಲ, ನಾನು ಅವನಲ್ಲ ಅವಳು, ನಾನು ಅವನಲ್ಲ ಅವಳು. ನಾನು ಅವನಲ್ಲ ಅವಳು ಅಂತ ಹೇಳಿ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ಸ್ವರ್ಣ, ಗೋಲ್ಡ್, ಉಂಗುರ, ರಿಂಗ್, ರಿಂಗ್ ಮಾಸ್ಟರ್. ರಿಂಗ್ ಮಾಸ್ಟರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ರಾಕೆಟ್, ರಾಕೆಟ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಎಕ್ಸಲೆಂಟ್ ಆಗಿ ಮಾಡಿದ್ರೆ. ಅವ್ರು ಸಖತ್ತಾಗಿ ಗೆಸ್ ಮಾಡಿದ್ರು ಸರ್. ಮುಗಿಸೇ ಬಿಟ್ರಾ? ಸೊ 3 ಪ್ರಶ್ನೆಗೆ 3 ಸರಿಯಾಗಿ ಹೇಳಿದ್ರ ಉತ್ತರನ. ಹಾಗಾಗಿ 60 ಅಂಕ ಸಿಗ್ತಾ ಇದೆ ನಿಮ್ಗೆ ಈ ರೌಂಡ್. ಬನ್ನಿ, ಇನ್ನು ಮೂರನೇ ತಂಡದಿಂದ ಯಾರು ಬರ್ತಾ ಇದ್ದೀರಾ? ಮಾತಾಡೋಗಿಲ್ಲ, ಜಸ್ಟ್ ಆಕ್ಷನ್. ನಿಮ್ಮ ಸಮಯ ಈಗ ಶುರು. ಆನೆ ಕೂಗುದು. ಎರಡನೇದು ಗರ್ಜನೆ. ಗರ್ಜನೆ, ಗರ್ಜನೆ. ಇನ್ನು ಬೇರೆ ಸಮಾನಾರ್ಥಕ ಪದ ಅದಕ್ಕೆ ಏನೇನು ಹೇಳ್ತಾರೆ? ಗಲಾಟೆ, ಗ, ಆನೆ, ಆನೆ ಗಲಾಟೆ, ಗ, ಟೆ, ಲ, ಗರ್ಜನೆ. ಅದಕ್ಕೆ ಇನ್ನು ಸಮಾನಾರ್ಥಕ ಪದಗಳು ಏನೇನು ಬರುತ್ತೆ? ಗಲ, ಗರ್ಜನೆಯಲ್ಲಿ ಗ, ನೆ ಕರೆಕ್ಟ್. ಲ, ಗಲಾಟೆ, ಗಣೇಶ, ಶಾನ, ಘರ್ಷಣೆ, ಘರ್ಷಣೆ. ಘರ್ಷಣೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಕನ್ನಡ, ಒನ್ ವರ್ಡ್. ಹಣ, 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 ಕಂಜು, ದುಡ್ಡು. ತುಂಬ, 5 ಲೆಟರ್ದು 1 ವರ್ಡ್. ಹಾಂ, 2. ಮಾಂಗಲ್ಯ, ಹೆಂಡತಿ, ರಾಣಿ, ರಾಘು, ರಾಘು, ರಾಗ, ರಾಗ, ಏನೂ ಇಲ್ಲ. ಹಿಂದಿ, ಹಿಂದಿ, ಹಿಂದಿ. ಲಂಬು, ಬಡ,
ಅಮಿತಾಬ್ ಬಚ್ಚನ್. ದುರ್ಬೀನ್. ಪೋಸ್ಟರ್. ಫೋಟೋ. ಪೋಸ್ಟರ್. ಟೆಲಿವಿಷನ್. ಕ್ಯಾಮ್ರಾ. ಮೇರಿ. ಹಿಂದಿ. ಕೌನ್ ಬನೇಗಾ ಕರೋಡ್ಪತಿ. ನಿಮ್ಮ ಮೊದಲನೇ ಸುಳಿವು ನೋಡೋಣ ಏನು ಅಂತ ಹೇಳಿ. ಕರೋಡ್ಪತಿ. ಕೋಮಲ್ ನಟನೆಯ ಸಿನಿಮಾ ಇದು. ನೀವು ಎರಡನೇ ಸುಳಿವು ಶ್ರೀಮಂತ ಅಂತ ಕೂಡ ಕರೀತಾರೆ. ರಿಚ್ ಮ್ಯಾನ್. ಹಿಂದಿಲಿ. ಶ್ರೀಧರ್ ಗೌಡ. ಬೇರೆ ಯಾರಾದ್ರೂ ಹೇಳ್ತೀರಾ? ಕರೋಡ್ಪತಿ. ಎರಡನೇ ತಂಡದವರು ಕರೋಡ್ಪತಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಕರೋಡ್ಪತಿ ಸರಿಯಾದ ಉತ್ತರ. ಅಷ್ಟು ಚೆನ್ನಾಗಿ ಹೇಳಿದ್ರು ಅಲ್ವಾ? ನಿಮ್ಮ ಸಮಯ ಈಗ ಶುರು. ಕನ್ನಡ. 2 ಫಸ್ಟ್ನೇದು. ಪ್ರೀತಿ. 2ನೇದು. ಪ್ರೀತಿ ಮಾಡಬಾರದು. ಪ್ರೀತಿ ಬಂಧ. ಪ್ರೀತಿ ಓಕೆ. ಪ್ರೇಮ. ಪ್ರೀತಿ ಸಂಗಮ. ಬೇಡ ಮಾಡಬಾರದು. ಪ್ರೀತಿ ಮಾಡಬಾರದು. ಪ್ರೀತಿ ಮಾಡಬಾರದು. ಪ್ರೀತಿಗೆ ಆಪೋಸಿಟ್. ಪ್ರೀತಿ ಮಾಡಬಾರ್ದು. ದುಃಖ. ಪ್ರೀತಿ ಮಾಡಬಾರ್ದು. ಅಪೋಸಿಟ್ ಆಫ್ ಪ್ರೀತಿ. ಮೂವಿ ನೇಮ್ ಅದು. ಸೆಕೆಂಡ್ ವರ್ಡ್. ಸೆಕೆಂಡ್ ವರ್ಡಲ್ಲಿ ಮಧ್ಯ ಪ್ರೀತಿ ದುಃಖ ಅಲ್ಲ. ನಿಮ್ಮ ಮೊದಲನೇ ಸುಳಿವು ರವಿಚಂದ್ರನ್ ನಟನೆಯ ಸಿನಿಮಾ ಇದು. ಇನ್ನು ಎರಡನೇ ಸುಳಿವು ರಚನಾ ಚಿತ್ರದ ನಾಯಕಿ. ಬೇರೆ ಯಾರಾದ್ರೂ ಹೇಳ್ತೀರಾ? ಪ್ರೀತ್ಸು ತಪ್ಪೇನಿಲ್ಲ ಸರಿಯಾದ ಉತ್ತರ. ಓಕೆ, ಹಾಗಿದ್ರೆ ಸ್ಕ್ರೀನ್ ಮೇಲೆ ನೋಡಿ. ಪ್ರೀತ್ಸು ತಪ್ಪೇನಿಲ್ಲ. ಓಕೆನಾ? ಸೊ ಮೇಡಮ್, ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ತೋರಿಸಿದ್ರಿ, ಬಟ್ ಅವರು ಐಡೆಂಟಿಫೈ ಮಾಡೋದ್ರಲ್ಲಿ ಸ್ವಲ್ಪ ಡಿಲೇ ಆಯ್ತು ಅಷ್ಟೇ. ಸೊ 3ರಲ್ಲಿ 1ಕ್ಕೆ ಸರಿಯಾಗಿ ಐಡೆಂಟಿಫೈ ಮಾಡಿದ್ರೆ, ಹಾಗಾಗಿ 20 ಅಂಕ ಸಿಗ್ತಾ ಇದೆ. 4ನೇ ತಂಡದಿಂದ ಯಾರು ಬರ್ತಾ ಇದ್ದೀರಾ? ನಿಮ್ಮ ಸಮಯ ಈಗ ಶುರು. ಟೈಪಿಂಗ್ ಮಾತಾಡಾಗಿಲ್ಲ. ಸರ. ಮದುವೆ. ಗಟ್ಟಿಮೇಳ. ರಾಜ್ಕುಮಾರ್ನ. ತಾಳಿ ಕಟ್ಟುವ ಶುಭವೇಳೆ. ಕಾವ್ಯಾಂಜಲಿ. ಮದುವೆ ಮಮತೆ ಕರೆಯಲು. ಗಟ್ಟಿಮೇಳ. ಟೈಪಿಂಗ್. ಮದುವೆ. ತಾಳಿ ಕಟ್ಟುವ ಶುಭ ವೇಳೆ. ಗಂಡ. ಗಡಿಬಿಡಿ ಗಂಡ. ಮೊದಲನೇ ಸುಳಿವು ಜಗ್ಗೇಶ್ ನಟನೆಯ ಸಿನಿಮಾ ಇದು. ಕಿಲಾಡಿ ಗಂಡು. ಜಗತ್ ಕಿಲಾಡಿ. ಇನ್ನು ಎರಡನೇ ಸುಳಿವು ನಿಖಿತಾ ಈ ಚಿತ್ರದ ನಾಯಕಿ. ಬೇರೆ ಹೇಳ್ತೀರಾ? ಸಾಫ್ಟ್ವೇರ್ ಗಂಡ. ಎರಡನೇ ತಂಡದವರು ಹೇಳಿದ್ದಾರೆ ಸಾಫ್ಟ್ವೇರ್ ಗಂಡ ಅಂತ ಹೇಳಿ. ಉತ್ತರ ಸರಿನಾ? ನೋಡೋಣ. ಸಾಫ್ಟ್ವೇರ್ ಗಂಡ ಸರಿಯಾದ ಉತ್ತರ. ನಿಮ್ಮ ಸಮಯ ಈಗ ಶುರು. ಮೂವಿನೇಮ. 2 ಅಕ್ಷರ. ರಾಜ. ರವಿ.
ರಮ್ಯಾ ರಾಗ ಅದೇ ಅದಕ್ಕೆ ಆಕ್ಷನ್ ಫೈನಲ್ ಟೂ ವರ್ಡಾ ಮೊದಲನೇ ಅಕ್ಷರ ರಾ. ಎರಡನೇದಕ್ಕೆ ಏನಾದರೂ ಹೇಳು. ಟೇಬಲ್ ರಾಮ ಆ ಎರಡು ಅಕ್ಷರಗಳನ್ನ ಹೇಳಿದ್ರಿ, ಅವ್ರು ಅದನ್ನೇ ಕೇಳ್ತಾ ಇದಾರೆ ಏನು ಅಂತ ಹೇಳಿ. ಟೇಬಲ್ ರಾ ಸೊ ನಿಮ್ಮ ಮೊದಲನೇ ಸುಳಿವು ಏನು ಅಂತ ಹೇಳಿ ನೋಡೋಣ. ರಾಟೆ ರಾಟೆ ರಾಜ ರಾಟೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ, ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಕ್ಷು. ಎರಡು ಅಕ್ಷರ ಎಷ್ಟು ವರ್ಡ್? ಫೋರ್ ವರ್ಡ್. ಓಕೆ. ಏನ್ ಹೇಳ್ತಾರೆ ಇನ್ನು ಅದಕ್ಕೆ? ಬೇರೆ ಸಮಾನಾರ್ಥಕ ಪದಗಳು. ಬ್ಯೂಟಿಫುಲ್. ಸುರಸುಂದರ. ಬ್ಯೂಟಿಫುಲ್. ಕನ್ನಡ ವರ್ಡ ಇಂಗ್ಲಿಷ್ ವರ್ಡ? ಕನ್ನಡ ಸುಂದರ ಮುಖ ಮುಖ ಬೇರೆ ತೋರ್ಸು. ಮುಖ ಹುಡುಗಿ. ಮೊದಲನೇ ಸುಳಿವು ನೋಡೋಣ. ವಿಷ್ಣುವರ್ಧನ್ ನಟನೆಯ ಸಿನಿಮಾ ಇದು. ಇನ್ನು ಎರಡನೇ ಸುಳಿವು, ವಿಷ್ಣುವರ್ಧನ್ ಅವರು ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ. ಬೇರೆ ಹೇಳ್ತೀರಾ ಯಾರಾದ್ರೂ? ಸುರಸುಂದರ ಬೇರೆ ಯಾರಾದ್ರೂ ಹೇಳ್ತೀರಾ ಸರಿಯಾದ ಉತ್ತರ ಏನು ಅಂತ ಹೇಳಿ? ಹಾಗಾದ್ರೆ ಸ್ಕ್ರೀನ್ ಮೇಲೆ ನೋಡ್ಬಿಡೋಣ ಸರಿಯಾದ ಉತ್ತರ ಏನು ಅಂತ ಹೇಳಿ. ಒಂದೇ ರೂಪ ಎರಡು ಗುಣ ಸರಿಯಾದ ಉತ್ತರ. ಸೊ ಚೆನ್ನಾಗಿ ಆಕ್ಟ್ ಮಾಡಿದ್ರಿ, ಬಟ್ ಅವ್ರು ಗೆಸ್ ಮಾಡೋದು ಸ್ವಲ್ಪ ಇದೆ. ಸೊ 3ರಲ್ಲಿ 1 ಸರಿಯಾಗಿ ಗೆಸ್ ಮಾಡಿದ್ರೆ, ಹಾಗಾಗಿ 20 ಅಂಕ ಸಿಗ್ತಾ ಇದೆ ಮ್ಯಾಮ್. ಓಕೆ, ಸೊ 4 ಸುತ್ತುಗಳು ಕೂಡ ಮುಕ್ತಾಯ ಆಯಿತು. ಬಹಳ ಚೆನ್ನಾಗಿ ಆಟ ಆಡಿದ್ರಿ ಎಲ್ಲರೂ ಕೂಡ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡುವ ಸಮಯ. ಓಕೆನಾ? ಮೊದಲನೇ ತಂಡಕ್ಕೆ ಬಂದಿರುವಂಥ ಅಂಕ ಎಷ್ಟು ನೋಡೋಣ. 160 ಅಂಕಗಳು ಬಂದಿದೆ. ಇನ್ನು ಎರಡನೇ ಕುಟುಂಬಕ್ಕೆ ಬಂದಿರುವಂತಹ ಅಂಕಗಳು ಎಷ್ಟು ನೋಡೋಣ. 220 ಅಂಕಗಳು ಬಂದಿದೆ. ಹಾಗೆ ಮೂರನೇ ತಂಡ, ಇವರಿಗೆ ಬಂದಿರುವಂತಹ ಅಂಕಗಳು ಎಷ್ಟು ನೋಡೋಣ. 160 ಅಂಕಗಳು ಬಂದಿದೆ. ಕೊನೆಯದಾಗಿ ನಾಲ್ಕನೇ ತಂಡ, ಇವರಿಗೆ ಬಂದಿರುವಂತಹ ಅಂಕಗಳು ನೋಡೋಣ. 120 ಅಂಕಗಳು ಬಂದಿದೆ. ಕಾರ್ಯಕ್ರಮದಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಾ. 220 ಅಂಕ ಪಡೆದ್ರ ಮೂಲಕ ಕಂಗ್ರಾಟ್ಸ್. ಎರಡನೇ ಸ್ಥಾನ ಯಾರಿಗೋಗಿದೆ? ಇಬ್ಬರಿಗೂ ಬಂದಿದೆ. ಸೊ 180 160 ಇಬ್ಬರಿಗೂ 160. ಓಕೆ, 160 ಅಂಕ ಪಡೆಯೋದ್ರ ಮೂಲಕ ಎರಡನೇ ಸ್ಥಾನ ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಹಾಗೆ ಮೊದಲನೇ ತಂಡ, ನೀವು ಕೂಡ 160 ಪಡೆಯೋದ್ರ ಮೂಲಕ ಎರಡನೇ ಸ್ಥಾನ ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಹಾಗೆ ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್ ಅಲ್ವಾ? ಸೊ 3ನೇ ಸ್ಥಾನ ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್ ನಿಮ್ದು. ಸೊ ಸಿನಿ ಕ್ವಿಜ್ ಕಾರ್ಯಕ್ರಮದ ಕಡೆಯಿಂದ ನಿಮ್ಮೆಲ್ಲರೂ ಕೂಡ ಶುಭ ಆಗಲಿ. ನೀವೇನೇನು ಅನ್ಕೊಂಡಿದ್ರ ಆ ಎಲ್ಲ ಕಾರ್ಯಗಳು ಆಗಲಿ ಅಂತ ಹೇಳಿ ನಾವು ವಿಶ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ಎಷ್ಟು ಮನೋರಂಜನೀಯವಾಗಿತ್ತು ಅಂತ ಹೇಳಿ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ಇಮೇಲ್ ಐಡಿಗೆ ನಿಮ್ಮ ವಿವರವನ್ನ ಕಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಟಾಟಾ, ಬೈ ಬೈ, ಸಿ ಯು, ನಮಸ್ಕಾರ, ಶುಭರಾತ್ರಿ.